everyone, welcome back to my YouTube channel. So ಇವತ್ತು ನಾನು ಮತ್ತೆ ನಮ್ಮಪ್ಪ ಇಬ್ರು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಬಿಕಾಸ್ ಒಂದು ಗೃಹ ಪ್ರವೇಶ ಇದೆ and I'm going to meet him also. So let's see ಈ ವ್ಲಾಗಲ್ಲಿ ಏನೇನಿರುತ್ತೆ ಅಂತ ಕೊನೆವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್, ಕಮೆಂಟ್ and subscribe to my YouTube channel. Let's start the journey. Handsome boy, handsome boy. Baba. ಸೊ ತಿಂಡಿ ತಿನ್ಕೊಂಡು ಹೊರಡೋಣ ಅಂತ ಮನೇಲೇ ತಿಂಡಿ ತಿಂದು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಅಫ್ಕೋರ್ಸ್ ಟುವರ್ಡ್ಸ್ ಬ್ಯಾಂಗ್ಳೂರ್ ಅಷ್ಟೇ, ಜರ್ನಿ ಅಂದರೆ ಎಲ್ಲೂ ಇಲ್ಲ. ಇವತ್ತು ನಮ್ಮಮ್ಮನೂ ಕರ್ಕೊಂಬರ್ಬೇಕಿತ್ತು, ಆದರೆ ಸಮ್ ಪ್ಲ್ಯಾನ್ಸಿಂದ ಅದು ಚೇಂಜ್ ಆಯಿತು ಆ್ಯಂಡ್ ನಾನು ಅಪ್ಪ ಇಬ್ಬರೇ ಬೆಂಗಳೂರಿಗೆ ಬರೋದು ಅಂತ ಆಯಿತು. ಆಫ್ಟರ್ 1.5 hours ನಾವು ಬ್ಯಾಂಗ್ಳೂರ್ ಎಂಟ್ರಿ ಆದ್ವಿ. ಆ್ಯಂಡ್ ತುಂಬ ಜನ ಹೇಳ್ತಿದ್ರಿ ಐಕಿಯಾ ಟೂರ್ ಮಾಡಿ ಅಂತ, ಆದಷ್ಟು ಬೇಗ ಕೂಡ ಮಾಡ್ತೀನಿ ಅಂತ ಹೇಳ್ತಾ ನಾವು ಫಸ್ಟು ನಮ್ಮ ಸ್ಟುಡಿಯೋದ ಗಣ ಹೋಮಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಪ್ಪ ನಮ್ಮ ಮಾವ ಫಸ್ಟ್ ಟೈಮ್ ಆ್ಯಂಡ್ ಮಾವ ಅಳಿಯ ಕೂಡ ಕೂತಿದ್ದಾರೆ. ಸೊ ಇವತ್ತು ಜಸ್ಟ್ ಪೂಜೆ, ಇಟ್ಸ್ ನಾಟ್ ಕಂಪ್ಲೀಟ್ಲಿ ಓಪನಿಂಗ್ ತುಂಬ ಗ್ರ್ಯಾಂಡಾಗಿ ಆಗುತ್ತೆ. ನಾವೆಲ್ಲರೂ ಸೇರ್ಕೊಂಡು ಮಾಡ್ತಿರೋಂಥ ಸ್ಟುಡಿಯೋ. ಅಲ್ಲಿಂದ ನಾವು ಹೊರಟ್ವಿ ಹೊಸಕೆರಳಿಯಲ್ಲಿ ನಮ್ಮ ಫ್ರೆಂಡ್ ಅಂತಲೇ ಹೇಳಬೇಕು, ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರ ಮನೆ ಗೃಹ ಪ್ರವೇಶ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲೇ ಊಟ ಮಾಡಿಕೊಂಡು ನಾವು ಹೊರಟಿದ್ದು ನೆಕ್ಸ್ಟು ಡಿ ಮಾರ್ಟ್. ಇದು ಬನಶಂಕರಿ ಡಿ ಮಾರ್ಟ್ನ ಹೋಗಿದ್ದು. ಡಿ ಮಾರ್ಟ್ ಅಂದರೆ ನಮಗೆ ತುಂಬಾ ಇಷ್ಟ, ನನಗೆ ಪರ್ಸ್ನಲಿ ತುಂಬ ಇಷ್ಟ. ಆ್ಯಂಡ್ ನಮ್ಮಮ್ಮಂಗಂತೂ ಶಾಪಿಂಗ್ ಮಾಡೋಕ್ಕೆ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳಬೇಕು. ಯಾಕಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಡಿ ಮಾರ್ಟ್ ಇಸ್ ದ ಬೆಸ್ಟೆಸ್ಟ್ ಶಾಪಿಂಗ್ ಮಾರ್ಟ್ ಅಂತ. ಆ್ಯಂಡ್ ಅವ್ರು ಲಿಸ್ಟ್ ಕೂಡ ಕಳಿಸಿದ್ರು, ಇಂತಿಂಥದ್ದೆಲ್ಲ ತೊಗೊಂಡು ಬನ್ನಿ ಅಂತ ನಮ್ಮಪ್ಪಂಗೆ. ನಾವು ಶಾಪಿಂಗ್ ಮಾಡಲೇಬೇಕು ಇವತ್ತಂತ ಫಿಕ್ಸ್ ಆಗಿ ಬಂದಿದ್ವಿ, ಯಾಕೆಂದರೆ ಸ್ವಲ್ಪ ರೇಷನ್ನು ಇತ್ತು ಆ್ಯಂಡ್ ತುಂಬ ಐಟಮ್ಸ್ ತೊಗೊಳ್ಳೋ ಅಂಥದ್ದಿತ್ತು. ನಾವು ಫಿಕ್ಸ್ ಆಗಿದ್ವಿ ಒಂದು 2-3 hours 100% ಆಗುತ್ತೆ ಅಂತ. ಆಮೇಲೆ ನೋಡಿದ್ರೆ ಇಟ್ಸ್ ಫುಲ್ ಆಫ್ ಒನ್ ಟ್ರಾಲಿ ಅಂತ ಹೇಳಬೇಕು, ಫುಲ್ ತುಂಬ್ಕೊಂಬಿಟ್ಟಿತ್ತು. ಆ್ಯಂಡ್ ನಾನು ಯಾಕೆ ನಿಮಗೆ ಯಾವಾಗಲೂ ಡಿ ಮಾರ್ಟೇ ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ದಿ ಬೆಸ್ಟ್ ಫಾರ್ ದ ಶಾಪಿಂಗ್ ಮಾರ್ಟ್. ತುಂಬ ಹ್ಯೂಜ್ ಕಲೆಕ್ಷನ್ಸ್ ಇರುತ್ತೆ ಎಲ್ಲದ್ರಲ್ಲೂ ಆ್ಯಂಡ್ ತುಂಬ ಅಫೋರ್ಡಬಲ್ ಇರುತ್ತೆ ಪ್ರೈಸು. ಫುಲ್ ತುಂಬ್ಕೊಂಬಿಟ್ಟಿದೆ. ನಾನು ಆ್ಯಕ್ಚುಲಿ ಅದು ವಾಯ್ಸ್ ರೆಕಾರ್ಡ್ ಮಾಡಿದ್ದೆ, ಇವಾಗ ನೀವು ಏನು ನೋಡ್ತಿದ್ದೀರ ಅದರಲ್ಲಿ, ಆದರೆ ಅದು ಅಷ್ಟು ಕ್ಲಾರಿಟಿ ಬಂದಿಲ್ಲ ಬಿಕಾಸ್ ನಾನು ಔಟ್ಸೈಡ್ ನಿಂತ್ಕೊಂಡಿದ್ರಿಂದ. ಆ್ಯಂಡ್ ಆಲ್ಸೋ ಇದು ಸಂಡೇ, ನಾನು ಏನಿವತ್ತು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅಥವಾ ವ್ಲಾಗ್ ಮಾಡ್ತಾಯಿದ್ದೀನಿ, ಅದು ಸಂಡೇ ಆಗಿತ್ತು. ಸೊ ಹೆವಿ ಕ್ರೌಡ್ ಇತ್ತು, ತುಂಬ ಜನ ಇದ್ದರು. ಆ್ಯಂಡ್ ಆಲ್ಸೋ ಬನಶಂಕರಿ ಡಿ ಮಾರ್ಟ್ ಆ್ಯಕ್ಚುಲಿ ರೋಡಿಗೆ ಇರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ, ತುಂಬ ಜನ ಬರ್ತಾರೆ ಆ್ಯಂಡ್ ಜಿಗಿ ಸೌಂಡ್ ಬರ್ತಾ ಇರುತ್ತೆ. ಫುಲ್ ನಮ್ಮ ಕಾರ್ ಡಿಕ್ಕಿ ಮುಚ್ಚೋಗೋ ಅಷ್ಟು ಇವತ್ತು ಶಾಪಿಂಗ್ ಮಾಡಿದ್ವಿ. ಯಾಕೆಂದರೆ ಅಷ್ಟು ಐಟಮ್ಸ್ ಇತ್ತು, ತುಂಬ ದಿನದಿಂದ ಬರಬೇಕು ಅಂತ ಟೈಮ್ ಆಗಿರಲಿಲ್ಲ ಬರೋಕ್ಕೆ. ತುಂಬ ಐಟಮ್ಸ್ ಇದ್ದಿದ್ದರಿಂದ ಇದಾಯಿತು. ಆ್ಯಂಡ್ ನೆಕ್ಸ್ಟು ಏನಕ್ಕೆ ಹಿಂಗೆ ಸಪ್ರೇಟ್ ಇದೆ, ಬ್ಯಾಗ್ ಇಲ್ಲ ಅಂತ ಅಂದರೆ ನಮ್ಮಮ್ಮ ಬೈತಾರೆ ಆ್ಯಕ್ಚುಲಿ. ಐ ಹೋಪ್ ಇಟ್ ಹ್ಯಾಪನ್ಸ್ ಇನ್ ಈಚ್ ಆ್ಯಂಡ್ ಎವ್ರಿ ಫ್ಯಾಮಿಲಿ. ನಮ್ಮಮ್ಮ ಇಷ್ಟು ತೊಗೊಂಡಿದ್ದೀವಿ, ಇದಕ್ಕೆ ದುಡ್ಡಿದ್ದಕ್ಕೆ ಏನು ಅನ್ನಲ್ಲ ಅವರು, ನೆಕ್ಸ್ಟ್ ತೊಗೊಳ್ಳೋ ಬ್ಯಾಗಿಂದಕ್ಕೆ ಯಾಕೆ ದುಡ್ಡು ಕೊಡ್ತೀರಾ ಅಂತ ಬೈತಾರೆ. ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ, ಬಟ್ ಆದರೂ ಅದು ಒಂದಕ್ಕೆ ಮಾತ್ರ ಅವ್ರು ಮಾತಾಡ್ತಾರೆ, ಬ್ಯಾಗಿಗೆ ಯಾಕೆ ಅಷ್ಟೊಂದು ದುಡ್ಡು ಕೊಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಏನೂ ಬ್ಯಾಗ್ಸ್ಗಳು ತೊಗೊಂಡು ಹೋಗಿರಲಿಲ್ಲ. ಸೊ 3 bags ಮಾತ್ರ ಪರ್ಚೇಸ್ ಮಾಡಿದ್ವಿ ಅಲ್ಲಿ. ಇನ್ನು ನಾವು ಕಂಫರ್ಟರೆಲ್ಲ ಕೆಲವೊಂದು ತೊಗೊಂಡ್ವಿ, ಅದನ್ನು ಹಾಗೆ ಗಾಡಿಗೆ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ಎಲ್ಲರೂ ಮನೇಲೂ ಅಮ್ಮನ ಮಾತೇ ನಡೆಯೋದು, ಹಾಗಾಗಿ ಇಲ್ಲೂ ಕೂಡ ಇನ್ನೂ ಸ್ಪೇಸ್ ಇದೆ, ಇನ್ನೂ ನಾನೇ ಕುತ್ಕೊಳ್ಳೋಷ್ಟು ಸ್ಪೇಸ್ ಇದೆ, ಇನ್ನೂ ಶಾಪಿಂಗ್ ಮಾಡ್ಬೋದಿತ್ತು. ಆ್ಯಂಡ್ ಇದರಲ್ಲಿ ಒಂದು ಅಥವಾ 1.5 ಬ್ಯಾಗಷ್ಟು ನಂದೇ ಇದೆ. ನಾನು ಶಾಪ್ ಮಾಡಿರೋದು. ಬಟ್ ಮೇಲ್ಗಡೆ ಎಲ್ಲ ಮಾತ್ರ ಸ್ವಲ್ಪ ನಿಮಗೆ ಓಕೆ ಸ್ವಲ್ಪ ರೇಷನ್ ಥರ ಕಾಣಿಸುತ್ತೆ, ಆದರೆ 1.5 ಬ್ಯಾಗ್ ನಂದಿದೆ. ನಮ್ಮ ಅಪ್ಪನ ಹಾಫ್ ಬ್ಯಾಗ್ ಅಷ್ಟಿದೆ ಅಷ್ಟೇ. ಪಾಪ ಅವ್ರು ಏನು ತೊಗೊಳ್ಳಲ್ಲ, ಬರೀ ನಮಗೆ ಕೊಡಿಸೋದೇ ಆಗುತ್ತೆ. ಇನ್ನೂ 1.5 ಬ್ಯಾಗ್ ಅಷ್ಟು ನಮ್ಮ ಅಮ್ಮಂದಿದೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಆಫ್ 4 bags. ಅಮ್ಮಂದು ಅಂದರೆ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಹರ್ಸ್, ಮನೆ ಸಾಮಾನು. ಮನೆಗೆ ಅವ್ರ ಲಿಸ್ಟ್, ನಮ್ಮಮ್ಮ ಲಿಸ್ಟ್ ಕಳಿಸಿದ ಸಾಮಾನು ಅಷ್ಟೇ. ಲಿಸ್ಟ್ ಬಿಟ್ಟು ಇನ್ನೆಲ್ಲ ಜಾಸ್ತಿ ತೊಗೊಂಡಿದ್ದೀವಿ ಬೇರೆ ಅಂತ ಅನ್ಕೊತೀನಿ. ಫುಲ್ ಸುಸ್ತಾಗಿಬಿಟ್ಟಿತ್ತಲ್ವಾ, ಅದು ಒಂದು 2-3 hours ಶಾಪಿಂಗ್ ಬೇರೆ ಮಾಡಿದ್ದು ಓಡಾಡಿಕೊಂಡು. ಸೊ ಅಲ್ಲೇ ಪಾಪ್ಕಾರ್ನ್ ತೊಗೊಂಡು ತಿನ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಲೂಲು ಮಾರ್ಕೆಟ್ಗೆ. ಆ್ಯಕ್ಚುಲಿ ಇವತ್ತು ಬೇರೆ ಕೆಲಸ ಇತ್ತು, ಆದರೆ ನಮ್ಮಪ್ಪ ಏನಂದರು, ಒಂದು ಕೆಲಸ ಮಾಡೋಣ,
ಅದು ಪೋಸ್ಟ್ಪೋನ್ ಆಗಿದ್ದರಿಂದ ಎಲ್ಲಾದರೂ ಇಲ್ಲೇ ಹೋಗೋಣ ಅಂತ ಅಂದರು. ಸೊ ಹಾಗಾಗಿ ನಾವು ಲೂಲುಗೆ ಹೋಗೋಣ ಅಂತ ಡಿಸೈಡ್ ಆಗಿ ಲೂಲುಗೆ ಹೋದ್ವಿ. ಬಿಕಾಸ್ ನಾನು ದುಬೈ ಲೂಲು ಅಲ್ಲಿ ವಿಸಿಟ್ ಮಾಡಿದೆ, ಬಟ್ ಬೆಂಗಳೂರಲ್ಲಿ ಲೂಲು ಆದಾಗಿಂದ ಟ್ರಸ್ಟ್ ಮೀ ನಾನು ಲೂಲುಗೆ ಬಂದಿರಲಿಲ್ಲ. ಬಟ್ ಐ ಫೆಲ್ಟ್ ವೆರಿ ಹ್ಯಾಪಿ. ಎಷ್ಟೊಂದು ಕಲೆಕ್ಷನ್ಸ್ ಇದೆ ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು. ಅಫ್ಕೋರ್ಸ್ ದುಬೈ ಅಂತ ಅನ್ನೋಕ್ಕಾಗಲ್ಲ, ಆದರೆ ನಮ್ಮ ಇಂಡಿಯಾಲಿ ಇಷ್ಟು ಚೆನ್ನಾಗಿದೆಯಲ್ಲ, ಅಥವಾ ಅದು ನಮ್ಮ ಕರ್ನಾಟಕಲ್ಲಿ ಬ್ಯಾಂಗ್ಳೂರಲ್ಲಿ ಅಂತ ಖುಷಿ ಆಗುತ್ತೆ. ಎಸ್, ಬಟ್ ಹಾನೆಸ್ಟಾಗಿ ಹೇಳಬೇಕು ಅಂತ ಅಂದರೆ ತುಂಬ ಕಾಸ್ಟ್ಲಿ ಇದೆ ಅಂತ ಅನಿಸ್ತು ಎಲ್ಲವುದು ಕೂಡ. ಆ್ಯಂಡ್ ನಾನು ಸ್ವಲ್ಪ ಪರ್ಚೇಸ್ ಮಾಡಿದೆ, ಅದು ನೈಕಾಲ್ ಮಾತ್ರ, ಇನ್ನೆಲ್ಲೂ ಅಲ್ಲ. ಆ್ಯಂಡ್ ನೈಕಾಲ್ ಏನು ತೊಗೊಂಡೆ ಅಂತ ಕೂಡ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಅಲ್ಲಿಂದ ತಿನ್ಕೊಂಡು ಸ್ವಲ್ಪ ನಾವು ವಾಪಸ್ ರೂಮಿಗೆ ಬಂದಿದ್ದಷ್ಟೇ ಆ್ಯಕ್ಚುಲಿ. ಅಪ್ಪ ಲೂಲುನ ದುಬೈಯಲ್ಲಿ ನೋಡಿದ್ವಿ, ಲೂಲು ಮಾರ್ಕೆಟ್ನ. ಸೊ ಬೆಂಗಳೂರಿಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ನೀನು ಲೂಲುಗೆ ಬಂದಿದ್ದು. ಹೆಂಗಿತ್ತು ಅಲ್ಲಿಗೂ ಇಲ್ಲಿಗೂ ಹೆಂಗಿತ್ತು? ಏನು ಮೈನಸ್ ಇಲ್ಲ ಪ್ಲಸ್ ಇಲ್ಲ, ಸೂಪರ್. ಅಲ್ಲಿ ಹೆಂಗಿದೆಯೋ ಇಲ್ಲೂ ಹಾಗೆ ಸಕ್ಕತ್ತಾಗಿದೆ. ಸೂಪರ್. ಒನ್ ಡೇ ಫುಲ್ ಎಂಜಾಯ್ ಮಾಡ್ಬೋದು. ಒನ್ ಡೇ ಫುಲ್ ಅಫ್ಕೋರ್ಸ್ ಬಿಕಾಸ್ ನಾವು ಲೂಲುಗೆ, ಅದು ಇನ್ನೂ ತುಂಬ ದೊಡ್ಡದು ದುಬೈಯಲ್ಲಿರೋದು, ಬಟ್ ಇದಕ್ಕಿಂತ ದೊಡ್ಡದು. ನೀವು ಬೆಂಗಳೂರ್ದು ಇದನ್ನೇ ದೊಡ್ಡದು ಅಂತ ನಾವು ಅಂತೀವಿ, ಬಟ್ ಆ್ಯಕ್ಚುಲಿ ದುಬೈದು ಇದಕ್ಕಿಂತ ದೊಡ್ಡ ಮಾಲು ಲೂಲು. ಸೊ ಅದನ್ನು ನಾವು ನೋಡಿದ್ವಿ. ಅಲ್ಲಿ ನಾವು ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಬಿಕಾಸ್ ಅಲ್ಲಿ ತುಂಬ ಚೀಪು ಅಂತ. ಸೊ ಹಾಗಾಗಿರೋದ್ರಿಂದ ಇವಾಗ ನಾವು ಇಲ್ಲಿಗೆ ನಾನು ಲೂಲುಗೆ ಬಂದಿರ್ತಿಲ್ಲ ಇಷ್ಟು ದಿನ, ಆದರೂ ಟೈಮ್ ಆಗಿರಲಿಲ್ಲ. ಇಲ್ಲೇ ಪಾಸ್ ಆಗಬೇಕು, ಎಷ್ಟು ಸರಿ ಹೋಗಬೇಕು ಅಂದರೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಫೈನಲಿ ಇಟ್ಸ್ ವೆರಿ ವೆರಿ ನೈಸ್. ಐ ರಿಯಲಿ ಎಂಜಾಯ್ಡ್ ದ ಹೋಲ್ ಈವ್ನಿಂಗ್. ಯಾರಿನ್ನೂ ನೋಡಿಲ್ಲ, ಯಾರಿನ್ನೂ ಲೂಲುಗೆ ಬಂದಿಲ್ಲ, ಬನ್ನಿ. ಇಟ್ಸ್ ಅ ವೆರಿ ವಂಡರ್ಫುಲ್. ಏನೋ ಫ್ಯಾಮ್ಲಿ ಕರ್ಕೊಂಬಂದರೆ ತುಂಬ ಎಂಜಾಯ್ ಮಾಡ್ಬೋದು, ಚೆನ್ನಾಗಿ ತಿನ್ಬೋದು, ಚೆನ್ನಾಗಿ ಆಟ ಆಡ್ಬೋದು, ಮೂವಿ ನೋಡ್ಬೋದು, ಎಲ್ಲ ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು. ಎವ್ರಿಥಿಂಗ್ ಈಸ್ ಗುಡ್. ಓಕೆ, ಸೊ ಇವಾಗ ಜಸ್ಟ್ ನಾವು ರೂಮ್ ರೀಚ್ ಆದ್ವಿ. ಆ್ಯಂಡ್ ಐ ಥಾಟ್ ಈ ವಿಡಿಯೋ ಮುಗ್ಸೋಕ್ಕಿಂತ ಮುಂಚೆ, ಯಾಕೆಂದರೆ ನಾವು ಇವತ್ತು ಇಲ್ಲೇ ಸ್ಟೇ ಆಗ್ತಾಯಿದ್ದೀವಿ ನಾನು ಅಪ್ಪ, ಬಿಕಾಸ್ ಬೆಳಗ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ. ಆ್ಯಂಡ್ ನಾನು ಅಂದ್ಕೊಂಡೆ ಈ ವಿಡಿಯೋ ಮುಗ್ಸೋಕ್ಕಿಂತ ಮುಂಚೆ ನಾನು ಅಲ್ಲಿ ನೈಕಾಗೆ ಹೋಗಿದ್ನಲ್ಲ, ಏನು ಪರ್ಚೇಸ್ ಮಾಡಿದೆ ಅಂತ ತೋರ್ಸೋಕ್ಕೆ. ಯಾಕೆಂದರೆ ಆ್ಯಸ್ ಐ ಸೆಡ್ ಬಿಫೋರ್, ಲೂಲುಗೆ ನಾನು ಹೋಗಿದ್ದಿವತ್ತು ಜಸ್ಟ್ ಟು ನೋಡೋದಕ್ಕೋಸ್ಕರ ಹೆಂಗಿದೆ ಅಂತ. ಬಟ್ ಪರ್ಚೇಸ್ ಮಾಡೋದು, ಶಾಪಿಂಗ್ ಮಾಡೋದು ಏನೂ ನನ್ನ ತಲೆಯಲ್ಲಿ ಇರಲಿಲ್ಲ. ಸುಮ್ಮನೆ ಹೋದೆ ಆ್ಯಂಡ್ ಸಡನ್ಲಿ ಐ ರಿಮೆಂಬರ್ಡ್, ಓಕೆ ಇದೊಂದು ಖಾಲಿ ಆಗಿದೆ ಅಥವಾ ಖಾಲಿ ಆಗ್ತಾ ಇದೆ ಅಂತ. ಆ್ಯಂಡ್ ನಾನು ಈ ನೈಕಾಗೆ ಏನಕ್ಕೆ ಹೋಗಿದ್ದೆ ಅಂತ ಹೇಳೋಕ್ಕಿಂತ ಮುಂಚೆ, ನಾನು ಯೂಶ್ವಲಿ ತುಂಬ ಫೇಮಸ್ ಆಗಿರೋ ಕೆಲವೊಂದು ಕಾಸ್ಮೆಟಿಕ್ಸ್ನ ಯೂಸ್ ಮಾಡ್ತಾ ಇರ್ತೀನಿ. ಆದರೆ ನನಗೆ ದಿ ಬೆಸ್ಟ್ ಅಂತ ಇಷ್ಟು ವರ್ಷದಲ್ಲಿ ಅನಿಸುತ್ತಿದ್ದು ಎರಡೇ ಪ್ರಾಡಕ್ಟು. ಒಂದು ಮ್ಯಾಕ್ದು, ಇನ್ನೊಂದು ಕಲರ್ ಬಾರ್ದು. ಅದು ಬಿಟ್ಟರೆ ಇವಾಗ ಪಾಸ್ಟ್ 6-7 ಮಂತ್ಸಿಂದ ನನಗೆ ಮಾಮಾ ಅರ್ಥದ್ದು ಲಿಟ್ರಲಿ ತುಂಬ ಇಷ್ಟ ಆಗುತ್ತೆ. ಐ ಜಸ್ಟ್ ಲವ್ ದ ಮಾಮಾ ಅರ್ತ್ ಪ್ರಾಡಕ್ಟ್ಸ್. ನನಗೆ ತುಂಬಾ ಇಷ್ಟ ಮಾಮಾ ಅರ್ತ್ ಪ್ರಾಡಕ್ಟ್ಸು. ಸೊ ನಾನು ಎಷ್ಟು ಇಷ್ಟ ಆಗಿದೆ ಅಂತ ಅಂದರೆ, ಕಲರ್ ಬಾರ್ನ ನಾನು ಬಿಟ್ಟಿದ್ದೀನಿ. ಲಿಟ್ರಲಿ ಬರೀ ಮ್ಯಾಕು ಮತ್ತು ಮಾಮಾ ಅರ್ತ್ ಮಾತ್ರನೇ ಯೂಸ್ ಮಾಡ್ತೀನಿ. ಸೊ ಅಷ್ಟು ಇಷ್ಟ ಆಗಿದೆ ನನಗೆ. ಇವತ್ತು ನಾನು ಪರ್ಚೇಸ್ ಮಾಡಿರೋದು, ಎಸ್ ಇಟ್ ಈಸ್ ಆಫ್ ಮ್ಯಾಕ್ ಪ್ರಾಡಕ್ಟ್ಸ್ ನಾನು ಮಾಡಿರೋದು. ಎಸ್, ಸ್ವಲ್ಪ ಐ ನೋ, ಬಿಕಾಸ್ ಮಾಮಾ ಅರ್ತ್ ಇದರಲ್ಲಿ ಯಾವುದೇ ರೀತಿ ಪ್ರಮೋಷನ್ಸ್ ಮಾಡ್ತಾ ಇಲ್ಲ ಇವಾಗ ಹೇಳ್ತಿರೋದ್ರಲ್ಲಿ. ಯಾಕೆ ಅಂತ ಅಂದರೆ ಮಾಮಾ ಅರ್ತ್ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅಫೋರ್ಡಬಲ್ ಆಲ್ಸೋ. ಆದರೆ ಮ್ಯಾಕ್ ಪ್ರಾಡಕ್ಟ್ಸ್ ಯಾವುದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಯಾರಿಗೆ ಗೊತ್ತು ಅವ್ರಿಗೆ ಮಾತ್ರ ಮ್ಯಾಕ್ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿರುತ್ತೆ. ಬಟ್ ಎಸ್, ಐ ನೋ ಇಟ್ ಈಸ್ ವೆರಿ ವೆರಿ ಕಾಸ್ಟ್ಲಿ ಕಂಪೇರಿಂಗ್ ಟು ಸಮ್ ಅದರ್ ಕಾಸ್ಮೆಟಿಕ್ಸ್. ಐ ನೋ ಇಟ್ ಈಸ್ ವೆರಿ ಕಾಸ್ಟ್ಲಿ, ಬಟ್ ಮ್ಯಾಕ್ ಈಸ್ ಆಲ್ವೇಸ್ ಅ ಮ್ಯಾಕ್. ಸೊ ಮಾಮಾ ಅರ್ತು ಇದೆ ನನ್ನ ಹತ್ರ ಪ್ರಾಡಕ್ಟ್ಸು, ಮ್ಯಾಕ್ದು ಇದೆ. ಮ್ಯಾಕ್ ಆ್ಯಕ್ಚುಲಿ ನನ್ನ ಹತ್ರ ಫೌಂಡೇಶನ್ ಇನ್ನೊಂದು ಸ್ವಲ್ಪ ಇತ್ತು ಆ್ಯಂಡ್ ಖಾಲಿ ಆಗ್ತಾಯಿದೆ. ಸೊ ನಾನು ಅಂದ್ಕೊಂಡೆ ಮ್ಯಾಕಿನ ಫೌಂಡೇಶನ್ ಮತ್ತು ಕನ್ಸೀಲರ್ ಎರಡನ್ನೂ ತೊಗೊಳ್ಳೋಣ ಅಂತ. ಆ್ಯಂಡ್ ಇವಾಗ ಸ್ವಲ್ಪ ಸುತ್ತಾಟ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನನ್ನ ಶೇಡ್ ಕೂಡ ಚೇಂಜ್ ಆಗಿದೆ. ಮೊದಲಿದ್ದ ಶೇಡ್ ಇಲ್ಲ ಇವಾಗ ಫೇಸು. ಸೊ ನಾನು ಇವತ್ತು ಏನು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅಂತ ಆವಾಗಲೇ ಹೇಳಿದೆ, ಮ್ಯಾಕ್ ಫೌಂಡೇಶನ್ ಆ್ಯಂಡ್ ಆಲ್ಸೋ ಕನ್ಸೀಲರ್. ಇದು ನಾನು ತಂದಂಥ ಬ್ಯಾಗ್ ನೀವು ಅಲ್ಲೇ ನೋಡಿದ್ರಿ. ಇದೇನು ಅಂತ ನಾನು ಆಮೇಲೆ ಹೇಳ್ತೀನಿ. ಫಸ್ಟು ಪ್ರಾಡಕ್ಟ್ಸ್ ಬಗ್ಗೆ ಹೇಳಿಬಿಡ್ತೀನಿ, ಇನ್ನೂ ಏನೇನೋ ಇದೆ ಇದರಲ್ಲಿ. ಓಕೆ, ನಾನು ತೊಗೊಂಡಿದ್ದು ಎರಡೇ ನೋಡಿ, ಇದಕ್ಕೆ ಇಷ್ಟು 5. ಸೊ ನಾನು ತೊಗೊಂಡಿದ್ದು ಇವತ್ತು ಮ್ಯಾಕ್ದು ಸ್ಟುಡಿಯೋ ಫಿಕ್ಸ್
ಫ್ಲೂಯಿಡ್ SPF 15 NC42 ನನ್ನ ಶೇಡು, ಓಕೆನಾ. ಸೊ ನೀವು ಮ್ಯಾಕ್ ಅಥವಾ ಕಲರ್ ಬಾರ್ ಅಥವಾ ಯಾವುದೇ ದೊಡ್ಡ ಕಾಸ್ಮೆಟಿಕ್ ಪ್ರಾಡಕ್ಟ್ಸಿಗೆ ಹೋದರೆ ಅವ್ರು ನಿಮಗೆ ಟ್ರಯಲ್ ಕೊಡ್ತಾರೆ. ನಾನು ಸಜೆಸ್ಟ್ ಮಾಡೋದೇನು ಅಂದರೆ ಪ್ಲೀಸ್ ಆನ್ ಫೇಸ್ ಟ್ರಯಲ್ ಮಾಡಿ, ಕೈಗೆ ಹಚ್ಕೊಂಡು ಇದು ಸ್ಕಿನ್ ಟೋನ್ ತುಂಬ ಚೇಂಜಸ್ ಇರುತ್ತೆ. ನೀವು ಯಾವುದೇ ಮೇಕಪ್ ಆರ್ಟಿಸ್ಟ್ನ ಕೇಳ್ಬೋದು. ಐ ಆಮ್ ನಾಟ್ ಟೆಲಿಂಗ್ ಲೈಕ್ ಓಕೆ ನಾನೊಬ್ಳು ಮೇಕಪ್ ಆರ್ಟಿಸ್ಟ್ ಅಂತ ಅಲ್ಲ, ಬಟ್ ನನಗೆ ಗೊತ್ತಿರೋದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಈ ಕೈಯಿನ ಸ್ಕಿನ್ ಟೋನು ಮುಖದ ಸ್ಕಿನ್ ಟೋನು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ತೊಗೊಂಡು ಇಲ್ಲಿಗೆ ಹಚ್ಕೊಂಡು ಇದು ಮ್ಯಾಚ್ ಆಗ್ತದೆ ನಮ್ಮ ಸ್ಕಿನ್ ಟೋನ್ಗೆ ಅಂತ ಈ ಫೌಂಡೇಶನ್. ನೋ, ಪ್ಲೀಸ್ ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್. ಯಾಕೆಂದರೆ ಇದು ಒಂದೊಂದು ಫೌಂಡೇಶನ್, ಇವಾಗ ನಾನು ಫೌಂಡೇಶನ್ ತೊಗೊಂಡಿರೋದು ದಿಸ್ ಕಾಸ್ಟ್ 110 per ml ಥರ ಇದು ಆಯಿತಾ. ಸೊ 3300 ಇದ್ರದ್ದು ಒರಿಜಿನಲ್ MRP. ನನಗೆ ಡಿಸ್ಕೌಂಟಲ್ಲಿ ಇವತ್ತು ಸಿಕ್ತು, ಅದನ್ನು ನಾನು ಹೇಳ್ತೀನಿ ನಿಮಗೆ. ಬಟ್ ಇದು 3300 MRP. ಸೊ ನೀವು ಇಷ್ಟು ತೊಗೋತಾ ಇದ್ದೀರಾ ಅಂತಂದರೆ ಪ್ಲೀಸ್ ರೆಫರ್ ಇಟ್. ನಿಮ್ಮ ಫೇಸ್ಗೆ, ನಿಮ್ಮ ಸ್ಕಿನ್ ಟೋನ್ಗೆ ಆ ಫೌಂಡೇಶನ್ ಅಥವಾ ಆ ಒಂದು ಏನಿದೆ ಆ ನಂಬರ್ ಅಥವಾ ಆ ಶೇಡ್ ನಿಮಗೆ ಸೆಟ್ ಆಗತ್ತಾ ಅಂತ. ಪ್ಲೀಸ್ ಸುಮ್ಮನೆ ಹಿಂಗೆ ಕೈಗೆ ಹಚ್ಕೊಂಡು ಬೈ ಮಾಡಬೇಡಿ. ಯಾಕೆ ಅಂತಂದರೆ 3300 ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಸೊ ನೀವು ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟು ನೀವೊಂದು ಪ್ರಾಡಕ್ಟ್ ಕಾಸ್ಮೆಟಿಕ್ಸ್, ಎಸ್ಪೆಷಲಿ ನೀವು ಮುಖಕ್ಕೆ ಹಚ್ಚೋದು ಏನೇ ತಗೋತಿದ್ದೀರಾ ಅಂತಂದ್ರು ಮುಖಕ್ಕೆ ಟ್ರೈ ಮಾಡಿ ನೋಡಿ. ಸೊ ನೀವು ತಗೋತಿದ್ದೀರಾ ಅಂತ ಅಂದರೆ ಆಬ್ವಿಯಸ್ಲಿ ನೀವು ಅವ್ರನ್ನ ಕೇಳಿದ್ರೆ ಅಲ್ಲಿರೋವಂಥವ್ರು ನಿಮಗೆ ಕೂರಿಸಿ ಮೇಕಪ್ ಮಾಡ್ತಾರೆ, ಓಕೆನಾ. ನೀವು H&M ಆಗಿರ್ಬೋದು, ಮ್ಯಾಕ್, ಕಲರ್ ಬಾರ್, ಲ್ಯಾಕ್ಮಿ ಎಲ್ಲದರಲ್ಲೂ ಮಾಡ್ತಾರೆ, ಓಕೆ. ನಾಟ್ ಇನ್ ದ ನೀವು ಯಾವುದೋ ನಾರ್ಮಲ್ ಸ್ಟೋರಿಗೆ ಹೋದರೆ ಮಾಡಲ್ಲ, ಐ ಅಗ್ರಿ. ಬಟ್ ಈ ಥರ ಮಾಲ್ಸ್ಗಳಿಗೆ ಹೋಗಿ ಅವ್ರದ್ದೇ ಶಾಪಿಗೆ ಹೋಗ್ತಿರಲ್ಲ ಅಥವಾ ಅವ್ರದ್ದೇ ಪರ್ಟಿಕ್ಯುಲರ್ ಸ್ಟೋರಿಗೆ ಹೋದಾಗ ಆಬ್ವಿಯಸ್ಲಿ ಅವ್ರು ಮಾಡ್ತಾರೆ. ಸೊ ನೀವು ನಿಮ್ಮ ಸ್ಕಿನ್ ಮೇಲೆ ಅದನ್ನು ಹಾಕಿಸ್ಕೊಂಡು ನಿಮ್ಮ ಸ್ಕಿನ್ನಿಗೆ ಅದು ಹೆಂಗೆ ಕಾಣ್ತದೆ ವಿತ್ ಲೈಟಿಂಗ್ಸ್ ಅಂತ ಚೆಕ್ ಮಾಡಿ ಆಮೇಲೆ ನೀವು ಬೈ ಮಾಡಿ, ಓಕೆನಾ. ಸೊ ನಾನಿವತ್ತು ತೊಗೊಂಡಿರೋದು NC42 ಮ್ಯಾಕ್ ಫೌಂಡೇಶನ್. ಇದು ಲಿಕ್ವಿಡ್ ಫೌಂಡೇಶನ್ನೇ ಬರುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಿ MRP ಪ್ರೈಸ್ ಬಂದು 3300. ಓಕೆ, ನಾನು ಒಂದ್ಸರಿ ನಿಮಗೆ ತೋರಿಸ್ಬಿಡ್ತೀನಿ ಮ್ಯಾಕ್ ಪ್ರಾಡಕ್ಟ್ ಹೆಂಗಿರುತ್ತೆ ಅಂತ. ದಿಸ್ ಇಸ್ ದ ಮ್ಯಾಕ್ ಪ್ರಾಡಕ್ಟ್, ಓಕೆ. ಇದು ಫೌಂಡೇಶನ್. ನಂದು ಮುಂಚೆ ಬೇರೆ ಶೇಡ್ ಇತ್ತು, ಇವಾಗ ಸ್ವಲ್ಪ ಡಲ್ ಆಗಿದೆ ಸ್ಕಿನ್ನು, ಸೊ ಹಾಗಾಗಿ ಶೇಡ್ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟು ಕನ್ಸೀಲರ್ ಬಂದು NC48 ನನ್ನ ಶೇಡು. ನೀವು ಈ ಫೌಂಡೇಶನು ಕನ್ಸೀಲರು ಎರಡು ಸೇಮ್ ಶೇಡ್ ಇರುತ್ತೆ? ನೋ, ಫೇಸಿಗೆ ಬೇರೆ 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 ಶೇಡ್ ಇರುತ್ತೆ. ಕನ್ಸೀಲರೇ ಬೇರೆ ಶೇಡು, ಫೌಂಡೇಶನ್ನೇ ಬೇರೆ ಶೇಡು. ನಿಮ್ಮ ಮುಖಕ್ಕೆ ಯಾವುದಾಗತ್ತೋ ಅದೇ. ಕೈಗೆ ಹಚ್ಕೊಂಡು ಬೆರಳಿಗೆ ಹಚ್ಕೊಂಡೆಲ್ಲ ನೋಡಿದ್ರೆ ನೋ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು 2700 ಆಯಿತಾ. MRP ಪ್ರೈಸ್ ನಾನು ಹೇಳ್ತಾ ಇದ್ದೀನಿ. ಇದು ಕನ್ಸೀಲರ್, ಇದು ಸ್ವಲ್ಪ ಡಾರ್ಕರ್ ಶೇಡ್ ಇದೆ ಕಂಪೇರಿಂಗ್ ಟು ಫೌಂಡೇಶನ್. ಯಾಕೆ ಅಂತಂದರೆ ಇದು ಕನ್ಸೀಲರ್ ನಿಮ್ಮ ಆಬ್ವಿಯಸ್ಲಿ ಯು ನೋ ರೈಟ್, ಎಲ್ಲಿ ಕನ್ಸೀಲರ್ ಯೂಸ್ ಮಾಡ್ತೀವಿ. ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಆಗಿದ್ದರೆ ಅಥವಾ ನಮಗೆ ಅಂಡರ್ ಐ ಎಲ್ಲ ಫುಲ್ಲು ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಅದಕ್ಕೆಲ್ಲ ಇದಕ್ಕೂ ಯೂಸ್ ಆಗುತ್ತೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಸ್ಪಾಟ್ಸು ಎಲ್ಲ ಏನೇನಿದೆ ಅದನ್ನೆಲ್ಲ ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಕನ್ಸೀಲರ್ ಸ್ವಲ್ಪ ಡಾರ್ಕರ್ ಶೇಡ್ ಇದೆ. NC48 ನಂದು ಕನ್ಸೀಲರ್ ಶೇಡು. ಆ್ಯಂಡ್ ಇದು 42. ಆ್ಯಂಡ್ ಇಟ್ ಕಂಪ್ಲೀಟ್ಲಿ ಡಿಫರ್ಸ್, ಒಬ್ಬೊಬ್ಬರು ಫೇಸ್ಗೆ ಒಂದೊಂದು ಬರುತ್ತೆ. ಆ್ಯಂಡ್ ಆಲ್ಸೋ ಮ್ಯಾಕ್ ಪ್ರಾಡಕ್ಟೇ ಬೇರೆ ಶೇಡ್ ಬರುತ್ತೆ. ನೀವು ಲ್ಯಾಕ್ಮಿಯಲ್ಲಿ 42 ಯೂಸ್ ಮಾಡ್ತಿದ್ವಿ ಅಥವಾ ಕಲರ್ ಬಾರಲ್ಲಿ 52 ಯೂಸ್ ಮಾಡ್ತಿದ್ವಿ. ಇದು ನೋ, ಮ್ಯಾಕ್ದೇ ಬೇರೆ, ಕಲರ್ ಬಾರ್ದೇ ಬೇರೆ, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಮಾಮಾ ಅರ್ಥದೇ ಬೇರೆ, H&Mದೇ ಬೇರೆ, ಎಲ್ಲ ಬೇರೆ. ಆ್ಯಂಡ್ ಅದಕ್ಕೆ ಅದೆರಡೂ ತೊಗೊಂಡಿದ್ದಕ್ಕೆ ನನಗೆ ಫ್ರೀ ಬಂದಿದೆ. ಏನು ಫ್ರೀ ಕೊಟ್ಟರು ಅಂತಂದರೆ ದಿಸ್ ಇಸ್ ಲೈಕ್ ಕಾಂಪ್ಲಿಮೆಂಟ್ರಿ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಮ್ಯಾಕ್ನ ಲೈಕ್ ಪ್ರೀಮಿಯಮ್ ಕಸ್ಟಮರ್ ಥರ. ಸೊ ನಾನು ತುಂಬ ಮ್ಯಾಕಿನ ತೊಗೊಳೋದ್ರಿಂದ ನನ್ನ ನಂಬರ್ ರಿಜಿಸ್ಟರ್ ಆಗಿರುತ್ತೆ, ಹಾಗಾಗಿ ನನಗೆ ಫ್ರೀ ಕೂಡ ಬರುತ್ತೆ ಪ್ರತಿ ಸರಿ ಏನೇ ಪ್ರಾಡಕ್ಟ್ ತೊಗೊಂಡ್ರೆ. ಇದು ಮಾಯ್ಶ್ಚರೈಸಿಂಗ್ ಕ್ರೀಮು, ಮ್ಯಾಕ್ ಅವ್ರದ್ದೇನೆ ಮಾಯ್ಶ್ಚರೈಸಿಂಗ್ ಕ್ರೀಮ್. ಅಂತ ನೀವು ಅನ್ಕೊಂತೀರಿ, ಇದು 2 ಸರಿನೂ ಹಚ್ಕೊಳಕ್ಕಾಗಲ್ಲ, ಅಷ್ಟೇ ಬರೋದದು. ಬಟ್ ಇಷ್ಟನ್ನೇ ಫ್ರೀ ಕೊಡೋದವರು, ಮಾಯ್ಶ್ಚರೈಸಿಂಗ್ ಕ್ರೀಮು. ಬಟ್ ತುಂಬಾ ಚೆನ್ನಾಗಿರುತ್ತೆ ಮ್ಯಾಕ್ದು. ಅದ್ರ ಜೊತೆಗೆ ಇದು ಪ್ರೈಮರ್, ಬ್ಲರ್ ಪ್ರೈಮರ್. ಇದನ್ನು ಹಚ್ಚಿ ಫೌಂಡೇಶನ್ ಕನ್ಸೀಲರ್ ಹಚ್ಚಿದ್ರೆ ತುಂಬ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಸೊ ಇದು ಆ್ಯಕ್ಚುಲಿ ನಾನು ಟ್ರೈ ಮಾಡಿರಲಿಲ್ಲ, ಅವ್ರು ಅದನ್ನು ಹೇಳಿಬಿಟ್ಟು ಇವತ್ತು ಕೊಟ್ಟಿದ್ದಾರೆ. ಐ ನೆವರ್ ಟ್ರೈಡ್ ಮ್ಯಾಕ್ದು ಪ್ರೈಮರು, ಅದು ಬ್ಲರ್ ಪ್ರೈಮರ್. ನಾನು ಯಾವತ್ತು ಇದನ್ನು ನಾನು ಟ್ರೈ ಮಾಡಿದ್ದಿಲ್ಲ, ಬಿಕಾಸ್ ದಿಸ್ ಇಸ್ ಅ ನ್ಯೂ ಲಾಂಚ್. ಬಟ್ ಇದು ಯೂಸ್ ಮಾಡಿದ್ದೆ ನಾನು. ಆ್ಯಂಡ್ ಇದೆರಡು ಇದಿಷ್ಟು ನನಗೆ ಕಾಂಪ್ಲಿಮೆಂಟ್ರಿಯಾಗಿ ಸಿಕ್ಕಿದ್ದು, ಅದೆರಡು ತೊಗೊಂಡಿದ್ದಕ್ಕೆ. ಆ್ಯಂಡ್ ಅದ್ರ ಜೊತೆಗೆ ನನಗೆ ಬ್ಯಾಗ್ ಕೂಡ ಫ್ರೀಯಾಗಿ ಬಂತು.
ಬ್ಯಾಗ್ದು ಇದು ನಾನು ನಿಮಗೆ ಇದ್ರದ್ದು ಪ್ರೈಸ್ ಇಲ್ಲಿ ಹಾಕಿರಲ್ಲ, ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ಹಾಂ ಇದು ರೀಟೇಲ್ ಸೇಲಿಗಿರಲ್ಲ, ಸೊ ಇದ್ರದ್ದು ಪ್ರೈಸ್ ಹಾಕಿರಲ್ಲ. ಮಾಯ್ಶ್ಚರೈಸರ್ದು ಇದು. ಆ್ಯಂಡ್ ಇದು ಕೂಡ ನಾಟ್ ಫಾರ್ ಸೇಲ್. ಇದು ಮ್ಯಾಕ್ ಅವ್ರದ್ದೇ ನನಗೆ ಬಂದಂಥ ಮೇಕಪ್ ಪೌಚು, ಮೇಕಪ್ ಬ್ಯಾಗ್ ಥರ ಮ್ಯಾಕ್ ಅವ್ರದಿಂದನೇ. ಸೊ ಇದು ಇದ್ರ ಮೇಲೆ ಮ್ಯಾಕ್ ಅಂತ ಬರೆದಿರುತ್ತೆ. ಇದೇ ಸ್ಟ್ಯಾಂಡರ್ಡು. ಇದು ನಿಮಗೆ ನಾರ್ಮಲ್ ಆಗಿನೂ ಸಿಗುತ್ತೆ, ಒಳ್ಳೆ ಇನ್ನೂ ಚೆನ್ನಾಗಿರೋದೇ ಸಿಗುತ್ತೆ. ಆದರೆ ಇದ್ರ ಮೇಲೆ ಹೆಸರಿದೆಯಲ್ಲ ಮ್ಯಾಕ್ ಅಂತ, ಅದು ಸ್ವಲ್ಪ ಡಿಮ್ಯಾಂಡೆಡ್ ಇರುತ್ತೆ. ಸೊ 2 ಪ್ರಾಡಕ್ಟ್ ತೊಗೊಂಡಿದ್ದಕ್ಕೆ ನನಗೆ ಇವತ್ತು ಇಷ್ಟು ಆಫರ್ ಸಿಕ್ಕಿದೆ. ಅದ್ರ ಜೊತೆಗೆ ನನಗೆ ಅಮೌಂಟಲ್ಲೂ ಕಡಿಮೆ ಆಯಿತು. ಆ್ಯಂಡ್ ಆಲ್ಸೋ ನಾನು ಮ್ಯಾಕ್ ಕಸ್ಟಮರ್ ಆಗಿರೋದ್ರಿಂದ, ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ, ನನ್ನ ನಂಬರ್ ಅದ್ರಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ, ಪ್ಲಸ್ ನಂದು ನೈಕಾಲು ರಿಜಿಸ್ಟರ್ ಆಗಿದೆ. ಅದು ಎಲ್ಲದಕ್ಕೂ ಸೇರಿ ಇಷ್ಟು ಗಿಫ್ಟ್ಸ್ ಬಂತು. ಆ್ಯಂಡ್ ನೀವು ಹೋಗಿದ್ದು ಸರಿ ಎಲ್ಲ ಗಿಫ್ಟ್ ಸಿಗುತ್ತೆ ಅಂತ ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಕೆಲವೊಂದು ಸರಿ ಏನೂ ಇಲ್ದಲೇ ನಾನು ಬಂದಿದ್ದೀನಿ ಬರೀ ಪ್ರಾಡಕ್ಟ್ ತೊಗೊಂಡು. ಬಟ್ ನಾನು ನೈಕಾ ಸ್ಟೋರಿಗೆ ಹೋಗಿದ್ರಿಂದ ನೈಕಾಲು ನಂದು ನಂಬರ್ ರಿಜಿಸ್ಟರ್ ಆಗಿದೆ, ಮ್ಯಾಕಲ್ಲೂ ನಂಬರ್ ರಿಜಿಸ್ಟರ್ ಆಗಿದೆ. ಆ್ಯಂಡ್ ಇವತ್ತು ಆಫರ್ ಕೂಡ ಇತ್ತು. ಸೊ ಹಾಗಾಗಿ ಇಷ್ಟು ಪ್ರಾಡಕ್ಟ್ ಸಿಕ್ಕಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಫುಲ್ ಡೇ ಇನ್ ಮೈ ಲೈಫ್ ವಿಡಿಯೋನ ನೀವು ಎಲ್ಲರೂ ನೋಡಿದ್ರ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. Until next video, bye bye.